ಎಲೆಕ್ಷನ್ ಬಂದಿದೆ. ಸೊ ನಿಮ್ಮ ಒಲವು ಈ ಸಲ ಡಿ ಕೆ ಸುರೇಶ್ ಅವ್ರ ಕಡೆನೋ ಡಾಕ್ಟರ್ ಮಂಜುನಾಥ್ ಅವ್ರ ಕಡೆನೋ? ನಾವು ಡಿ ಕೆ ಇದು ಸುರೇಶ್ಗೆ. ಹೌದಾ? ಯಾಕೆ 3 ಸಲ ಗೆದ್ದಿದ್ರೆ ಅಂತನಾ ಅಥವಾ ಹೆಂಗೆ? ಇಲ್ಲ ನಮ್ಗೊಂದು ಸತಿ ಇಲ್ಲಿ ಫುಟ್ಪಾತ್ಗೆ ಹೋಗಿದ್ದಾಗ ನಾವು ಅಲ್ಲಿ ಹೋದಾಗ ಅವರೇ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ದು, ಅದಕ್ಕೋಸ್ಕರ ಹೆಲ್ಪ್ ಮಾಡಿದ್ರು. ಇಲ್ಲಿ ಎತ್ತಿಸ್ಬಿಟ್ಟಿದ್ರೆಲ್ಲನೂ, ಅವಾಗ ಅವರೇನೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿದವರು ನಮಗೆ. ಯಾರ ಮೇಲ್ಗೆ ಸಾಧಿಸ್ಬೋದು ಅಂತ ನೀವು ಹೇಳ್ತೀರಾ ಸರ್? ಡಿ ಕೆ ಸುರೇಶ್ ಅವರ ಅಥವಾ ಡಾಕ್ಟರ್ ಮಂಜುನಾಥ್ ಅವರ? ಮಂಜುನಾಥ್ ಅವರಂದರೆ ಯಾರಿಗೂ ಮತ ಗೊತ್ತಿಲ್ಲ. ಫಸ್ಟು ಅವ್ರು ಏನಂದ್ರೆ ಅವ್ರು ಮೆಡಿಕಲ್ ಫೀಲ್ಡಲ್ಲಿ ಇರೋರು, ಮೆಡಿಕಲ್ ಇದಕ್ಕೆ ಮಾತ್ರ ಸೀಮಿತ. ಅವರು ರಾಜಕೀಯದವರು ಅವ್ರಿಗೆ ಏನು ಗೊತ್ತಿಲ್ಲ ಪಾಪ. ಒಂಥರ ಬಲಿಕ ಬಕ್ರ ಮಾಡಿಬಿಟ್ಟವ್ರು. ಈಗ ಒಳ್ಳೆ ಮನುಷ್ಯನ ಹೆಸರು ಹಾಳು ಮಾಡೋಕ್ಕೆ ಅವ್ರು ರಾಜಕೀಯ ಆಡೋಕ್ಕೆ ಬಂದಿದ್ದಾರೆ. ಅವ್ರ ಹೆಸರು ಹಾಳು ಮಾಡ್ಕೊತಾರೆ. ಓಕೆ, ಮೈತ್ರಿ ಬೇರೆ ಆಗ್ಬಿಟ್ಟಿದ್ರೆ ಇಲ್ಲಿ JDS ಮತ್ತೆ ಅದೇ ಅವ್ರವ್ರು ಕಿತ್ತಾಡ್ಕೊಬೇಕಷ್ಟೇ. ಈಗ ಅವ್ರ ಪಕ್ಷ ಇವ್ರ ಪಕ್ಷ ಇಷ್ಟು ದಿನ ಅವ್ರ ಮೇಲೆ ಇವರು ದ್ವೇಷ ಸಾಧಿಸ್ತಿದ್ರು, ಇವ್ರ ಮೇಲೆ ಅವ್ರ ದ್ವೇಷ ಸಾಧಿಸ್ತಿದ್ರು. ಈಗ ಇಬ್ಬರು ಒಂದಾದ್ರ ಇವಾಗ ಅವರು ಇವ್ರ ಮೇಲೆ ಕಿತ್ತಾಡೋದು. ಇವಾಗ ಇಷ್ಟು ದಿನ ಹೊಡೆದಾಡ್ಕೊಂಬಿಟ್ಟು ಈಗ ಬಾಯ್ ಅಂದ್ರೆ ಆಯ್ತದ? ಆಗಲ್ಲ. ಅದು ಒಳಗೆ ಇದ್ದೇ ಇರುತ್ತೆ. ಡಿ ಕೆ ಸುರೇಶ್ ಅವರು ಡಾಕ್ಟರ್ ಮಂಜುನಾಥ್ ಅವರ? ಇಲ್ಲಿ ಸರ್ 90% ಡಿ ಕೆ ಸುರೇಶ್ ಅವರು. ಹೌದಾ? ಯಾಕೆ ಅಂತೀರಾ? ಯಾಕೆಂದರೆ ಅವ್ರಲ್ಲಿ ರಾಮರಾಜ್ ಜಿಲ್ಲೆಯಲ್ಲಿ ಅವ್ರು ಬಿಟ್ರೆ ನಿಲ್ಲವಲ್ಲ. ಬೇರೆ 3 ಸತಿ ಏನೋ ಆಗೋರಲ್ಲ, 2 ಸತಿ 3 ಸತಿ 3 ಸಲ ಆಗೋರ? 3 ಸತಿ ಆಗೋರ. ಈ ಸಲ ಮೈತ್ರಿ ಮಾಡ್ಕೊಂಡವ್ರಲ್ಲ JDS ಅವರು ಮತ್ತೆ BJP ಅವರು. ನೋಡ್ಬೇಕು, ಇಬ್ರಿಗೂ ಫೈಟ್ ಐತೆ. ನೋಡ್ಬೇಕು, ಇಬ್ರಿಗೂ ಫೈಟ್ ಐತೆ. 10 ರೂಪಾಯಿಗೆ 4 kg ಈರುಳ್ಳಿ ಅಮ್ಮ. ಸೊ ನಿಮ್ಮ ಒಂದು ಒಲವು ಯಾರಿಗೆ ಇಬ್ಬರಲ್ಲಿ? ಯಾರಿಗಾರು ಕೊಡಲಿ, ನನಗೆ ಗೊತ್ತಿಲ್ಲ ಅವೆಲ್ಲ, ನಾವು ಹೇಳಲ್ಲ ಏನು. ನೀವು ಓಟ್ ಹಾಕಲ್ವಾ? ನಾವು ಹಾಕಲ್ಲ, ನಮ್ದಿಲ್ಲ. ಯಾಕೆ? ಸ್ವತಃ ಏನ್ಬಿಟ್ಟವ್ರೆ. ವಾ, ಸಾಯಿಸಬಿಟ್ಟವ್ರ? ಅದಕ್ಕೆ ಗುಂಡ್ಕಲ್ಲಿ ತಂಗಿದ್ದೀರಾ? ಹಾಂ, ನಿಜವಾಗ್ಲೂ ವೋಟರ್ ಐಡಿನೇ ಇಲ್ವಾ ನಿಮ್ದು? ಓಟ್ ಕೇಳಿಲ್ವಾ ನೀವು? ನನಗೆ ಓಟ್ ಕೊಡಬೇಕು, ಇದು ಮಾಡಬೇಕು ಅಂತ? ಕೊಡ್ಬೇಕು, ಇಸ್ಕೊಡ್ಬೇಕು. ಹಾಂ, ಕೊಟ್ಟಿವಿ. ಪ್ಲೇಸ್ ಇಸ್ಕೊಟ್ಟಿಲ್ಲ. ಸಿಕ್ಕಿದ್ರೆ ಏನು ಮಾಡ್ತೀರಾ? ಓಟ್ ಸಿಕ್ಕಿದ್ರೆ ಯಾವ್ದಕ್ಕಾರ ಹಾಕೋದು, ಯಾರ್ಯಾರು ಹೇಳ್ತಾರೆ ಅದಕ್ಕೆ ಹಾಕೋದು. ನೀವು ಹೇಳ್ದಂಗಲ್ಲ, ಅವರು ಇನ್ನೊಬ್ರು ಬಂದು ಕೇಳ್ತಾರಲ್ಲ, ಅದಕ್ಕೆ ಹಾಕಿ ಇದಕ್ಕೆ ಅಂದಾಗ. ನಾವು ಯಾವ್ದಕ್ಕೆ ಇದಕ್ಕೆ ಹಾಕಿ ಅಂತಿಲ್ಲ, ನೀವು ಯಾವ್ದಕ್ಕೆ ಹಾಕ್ತೀರ ನಿಮ್ಮ ಅಭಿಪ್ರಾಯ ಕೇಳ್ತಾ ಇದ್ದೀವಿ ಅಷ್ಟೇ. ಅಭಿಪ್ರಾಯ ಯಾವ್ದಕ್ಕಾರ ಹಾಕೋದ್ರಿ, ಹೇಳಕ್ಕಾಗಲ್ಲ. ಬಸ್ ಫ್ರೀ ಬಿಟ್ಟವ್ರೆ ಕಾಂಗ್ರೆಸ್ ಅವರು. ನಮ್ದು ಯಾವುದು ಬರಲ್ಲ. ಯಾಕೆ ಸುಮ್ಮನೆ ಹೇಳೋದು? ನಮ್ದು ಇಲ್ಲ ಗೊತ್ತಾ? ಯಾವ ದುಡ್ಡು ಬರಲ್ಲ, ಯಾವ ಅಕ್ಕಿನಿಲ್ಲ, ಯಾವ ಇದು ಇಲ್ಲ. ಗೌರ್ಮೆಂಟ್ ಅವ್ರಿಗೆ ಏನಿಲ್ಲ ಅಂತಾರಲ್ಲ, ಅವ್ರ ಕೈಲಿ ಹಾಕಿಸ್ಕೊಳ್ಳಿ ಓಟ ಹೋಗಿ. ನಾವು ಹಾಕಲ್ಲ ಯಾರಿಗೂ. ಈ ತಿಂಗಳ ಇವತ್ತಿಂದ ಯಾರಿಗೂ ಹಾಕೋದಿಲ್ಲ ನಾವು. ಯಾವುದೂ ಸಿಕ್ಕಿಲ್ಲ ನಮಗೆ. ಬರೋದೊಂದು 1000 ಪಿಂಚಿನ್ ನಮಗೆ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದು. ಅವ್ರೇನ್ಬಿಟ್ಟು ಪಿಂಚಿನ್ ಅಂದ್ಬಿಟ್ಟು ಅಕ್ಕಿನೂ ಕೊಡಲ್ಲ, ಅಕ್ಕಿ ಕಾರ್ಡ್ಗಳಿಲ್ಲ. ಯಾವ ಓಟು ಅವ್ರಿಗೆ ಮಾತ್ರ, ಬೇರೆಯವ್ರಿಗೆ ಓಟ್ ಹಾಕ್ತಾರೋ ಅವ್ರಿಗೆ 2000 ಇವ್ರಿಗೆ 2000 ಅಂತಾರೆ. ನಮ್ಗೆ ಯಾಕೆ ಕೊಡ್ತಾರೆ? 1000 ನಾವೇನು ಜೀವನ ಮಾಡೋಕ್ಕಾಗ? ಸಿಕ್ಕಿಲ್ಲ ಅಂತ ಕೇಳಬೇಕಪ್ಪ. ನಾವು ಕೇಳ್ಬಲ್ಲ, ನಿಮ್ಗೆ ಬರೋದು ಅಷ್ಟು ಪಿಂಚಿನ್ ಅಂತ. ನಾವೇನು ಮಾಡೋದು? KSRTC ಡ್ರೈವರ್ಗಳಿಗೆ ಏನು ಮಾತಾಡ್ಕಾಯ್ತದ? ಅಕ್ಕಿನೂ ಇಲ್ಲ ಅಂತಾರೆ, ಆಮೇಲೆ ಇಲ್ಲೋ ಅದು ಇಲ್ಲ ಅಂತಾರೆ. ಓಟ್ ಮಾತ್ರ ಹಾಕ್ರಿಂದ ಯಾಕೆ ಹಾಕ್ಮ ಓಟ? ಅದಕ್ಕೆ ನಾವು ಸತ್ತಂಗೆ ಅಂತ ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.